ರಾತ್ರಿಯೆಲ್ಲನೂ ಕೂಡ ಹೆಣ್ಣುಮಕ್ಕಳು ಇಲ್ಲಿ ಮಲಗಿ ಚಳುವಳಿಯನ್ನು ಮುಂದುವರಿಸಿ ಬೆಳಗ್ಗೆ 3 ಗಂಟೆ 4 ಗಂಟೆಗೆ ತಮ್ಮ ಗ್ರಾಮಗಳಿಗೆ ಹಾಲು ಕರೀಲಿಕ್ಕೆ ಉಳು ಸೊಪ್ಪು ಹಾಕಲಿಕ್ಕೆ ಹೋಗ್ತಾರಂದರೆ ಇದು ಎಂಥ ಒಂದು ವಿಪರ್ಯಾಸ. ಕೇವಲ ನೆಪ ಮಾತ್ರಕ್ಕೆ ಒಂದು ಸಲ ಜಿಲ್ಲಾಧಿಕಾರಿಗಳು ಬಂದು ರೈತರಿಗೆ ನೆಪ ಮಾತ್ರಗಳನ್ನು ಹೇಳಿರ್ತಕ್ಕಂಥದ್ದನ್ನು ಮಾತುಗಳನ್ನು ಹೇಳಿರ್ತಕ್ಕಂಥದ್ದನ್ನು ಸರಿಯಾದ ಕ್ರಮ ಅಲ್ಲ. ನಾವು 2 ವರ್ಷದಿಂದ ಹೋರಾಟ ಮಾಡ್ತಾನೇ ಇದ್ದೀರಿ, ಆದರೂ ನಮಗಿನ್ನ ಏನೂ ಇದು ಕೊಟ್ಟಿಲ್ಲ. ಈಗ 37 ದಿವಸದಿಂದ ಇಲ್ಲೇ ಕೂತ್ಕೊಂಡಿದ್ದೀರಿ ಹಗಲು ರಾತ್ರಿ. ಅವರೇನೇ ಮಾಡಿದ್ರು ನಮ್ಮ ಭೂಮಿ ನಮಗೆ ಬೇಕೇ ಬೇಕು. ರೈತನೆಲ್ಲ ಕೊಲ್ಲ ಹೊಡೆದು ದುಡ್ಡು ಮಾಡ್ಕೊಳಕ್ಕೆ ನೋಡ್ತಾವ್ರೆ. ನಾವು ದುಡಿತಾ ಇದ್ವಲ್ಲ, ನಾವು ದುಡ್ಕೊಂಡು ನಮ್ಮನ್ನ ನಾವು ತಿಂತಾ ಇದೀವಲ್ಲ, ನಮ್ಮ ಭೂಮಿ ಇವ್ರಿಗೆ ಯಾಕೆ ಬೇಕು? ಒಬ್ಬ PDO ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದ MLA ಅವರು ಇವತ್ತು 471 ಎಕರೆ ಹೆಂಗೆ ಬಿಡಿಸಿದ್ರು? ಬರವಣಿಗೆ ಮುಖಾಂತರ ಕೊಟ್ಟಿರ್ತಕ್ಕಂಥದ್ದನ್ನು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಇವತ್ತು ಧಿಕ್ಕಾರವನ್ನು ಹೇಳ್ತಾ ಇದ್ದೀವಿ. ಏನಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಸುಮಾರು 13 ಹಳ್ಳಿಗಳ 2823 ಎಕರೆ ಫಲವತ್ತಾದ ಭೂಮಿಯನ್ನು KIADB ಮೂಲಕ ಭೂಸ್ವಾಧೀನ ಮಾಡಿಕೊಳ್ಳಲು ಮುಂದಾಗಿದ್ದು, ಇದನ್ನು ವಿರೋಧಿಸಿ ಎಲ್ಲ 13 ಹಳ್ಳಿಗಳ ರೈತರು ನಾವು ಭೂಮಿಯನ್ನು ಬಿಟ್ಟುಕೊಳ್ಳಲ್ಲ, ಇದು ನಮ್ಮ ಕೃಷಿ ಭೂಮಿ, ನಾವು ಇದರಿಂದನೇ ಜೀವನ ಮಾಡಿಕೊಂಡು ಹೋಗುತ್ತಿದ್ದು ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟುಕೊಡಲ್ಲ, KIADB ಅವರು ಭೂಸ್ವಾಧೀನ ಕೈ ಬಿಡಬೇಕೆಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಸುಮಾರು 37 ದಿನಗಳಿಂದ ಹಗಲು ರಾತ್ರಿ ಹೋರಾಟವನ್ನು ಮಾಡಿಕೊಂಡು ಬರುತ್ತಿದ್ದು, ಇದುವರೆಗೂ ಆಗಲಿ ಯಾವ ಸ್ಥಳೀಯ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು, ಬೇರೆ ಜನಪ್ರತಿನಿಧಿಗಳು ರೈತರನ್ನು ಬಂದು ಇಲ್ಲಿ ಸಮಸ್ಯೆಯನ್ನು ಕೇಳಿಲ್ಲ ಎಂದು ಸಹ ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ನಮ್ಮ ಈ ಧರಣಿಯು ಇದೇ ರೀತಿ ಮುಂದುವರಿದುಕೊಂಡು ಹೋಗುತ್ತದೆ. ಎಲ್ಲಿವರೆಗೂ ಸರ್ಕಾರ KIADB ರೈತರ ಜಮೀನನ್ನು ಭೂಸ್ವಾಧೀನವನ್ನು ಕೈಬಿಡಲ್ಲ, ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದು ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಸಂಘದ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಕ್ಕೆ. ಏನಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಟೆಂಟನ್ನು ಹಾಕಿ ಇವತ್ತು ರೈತರು ಹೋರಾಟವನ್ನು ಮಾಡ್ತಾ ಇದ್ದಾವೆ. ಕಾರಣ ಏನು, ಇವತ್ತು ರಾಜ್ಯ ಸರ್ಕಾರ KDBಗೆ ಸಂಬಂಧಪಟ್ಟಂಥ ಇಲಾಖೆಯವರು ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ 13 ಹಳ್ಳಿಗಳ ಭೂಮಿಯನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳೋಕ್ಕೆ ಏನು ಪ್ರಯತ್ನವನ್ನು ಮಾಡಿದರು, ಅಂದಿನಿಂದ ಅಂದರೆ 25/5/2024 ಅಧಿಸೂಚನೆಯನ್ನು 2823 ಎಕರೆ ಜಮೀನಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದರಿಂದ ಅಂದಿನಿಂದನೂ ಕೂಡ ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಏನು ಅಂದು ಶಿಡ್ಲಘಟ್ಟ ತಾಲೂಕು ಕಚೇರಿ ಮುಂದೆ ಹೋರಾಟವನ್ನು ಪ್ರಾರಂಭವನ್ನು ಮಾಡಿದ್ವಿ. ತದನಂತರ ಆ ಜಂಗಮಕೋಟೆ ಕ್ರಾಸಿನಲ್ಲೂ ಕೂಡ ಹೋರಾಟವನ್ನು ಮಾಡಿದ್ದೇವೆ. ಅದೇ ರೀತಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಹೋರಾಟವನ್ನು ಮುಂದುವರಿಸಿದ್ದೇವೆ. ಮತ್ತು ರಾಜ್ಯದ ರಾಜಧಾನಿಯಾದಂಥ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲೂ ಕೂಡ 2 ಬಾರಿ ಹೋರಾಟವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಅದೇ ರೀತಿ ಬೆಳಗಾವಿನ ಅಧಿವೇಶನದಲ್ಲೂ ಕೂಡ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ರಾಜ್ಯ ಸರ್ಕಾರ ರೈತರ ಬಗ್ಗೆ ನಿರ್ಲಕ್ಷ್ಯ ಮಾಡಿರೋದನ್ನು ಖಂಡಿಸಿ ನಾವು ಏನು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಇವತ್ತು 37ನೇ ದಿನ ಇವತ್ತು ಹೋರಾಟವನ್ನು ಮುಂದುವರಿಸ್ತಾ ಇದ್ವಿ. ಉದ್ದೇಶ ಫಲವತ್ತಾದಂಥ ಈ ಒಂದು ಕೃಷಿ ಭೂಮಿಯನ್ನು ಕೈಬಿಡಬೇಕು ಅಂತೇಳಿ. ಏನಿವತ್ತು 13 ಹಳ್ಳಿಗಳಲ್ಲಿ ಇರುವಂಥ ಈ ಭೂಮಿ ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲೇ ಉತ್ಕೃಷ್ಟವಾದಂಥ ಭೂಮಿ ಅಂತೇಳಿ ಇವತ್ತು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಒಂದು ಆಂಧ್ರದ ಒಂದು ಸಂಸ್ಥೆ, ಸರ್ಕಾರದ ಸಂಸ್ಥೆ ಫಲವತ್ತಾದಂಥ ಭೂಮಿ ಅಂತೇಳಿ ಸರ್ಟಿಫಿಕೇಟ್ ಇದ್ದರೂ ಕೂಡ ಇಂಥ ಭೂಮಿಯ ಬಗ್ಗೆ ಇವತ್ತು ಕೈಗಾರಿಕೆ ಉದ್ದೇಶಕವಾಗಿ ಸ್ವಾಧೀನಪಡಿಸಿಕೊಂಡು ನಾವು ಖಂಡಿಸ್ತಾ ಇದ್ದೇವೆ. ಏನಿವತ್ತು ಆ ಭೂಮಿ ಫಲವತ್ತಾದಂಥ ಭೂಮಿ, ವಿಶೇಷವಾಗಿ ಇವತ್ತು ಆ ರೇಷ್ಮೆಯ ಆ ನಾಡು ಅಂದರೆ ಶಿಡ್ಲಘಟ್ಟದ ನಾಡು ಏನೈತೆ, ಈ ಭೂಮಿ ಏನೇ 13 ಹಳ್ಳಿಗಳಲ್ಲಿರುವಂಥ ಭೂಮಿಯಲ್ಲಿ 525 ಎಕರೆ ಭೂಮಿಯನ್ನು ಇವತ್ತು ಕೈಗಾರಿಕಾ ಪ್ರದೇಶಕ್ಕೆ ಹೋಗುವಂಥ ಭೂಮಿಯಲ್ಲಿ ರೇಷ್ಮೆಯನ್ನು ಬೆಳೀತಾ ಇದ್ದಾರೆ. ಅದೇ ರೀತಿ ಇವತ್ತು ಹಾಲನ್ನು ಕೂಡ ವಿಶೇಷವಾದಂಥ ಹಾಲು, ಭಾಳ ದೊಡ್ಡ ಮಟ್ಟದಲ್ಲಿ ಹಾಲು ಇವತ್ತು ರಾಜ್ಯಕ್ಕೆ ಜಿಲ್ಲೆಗೆ ನಾವು ಸರಬರಾಜನ್ನು ಮಾಡ್ತಾ ಇದ್ದೇವೆ.
ಮತ್ತು ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹಣ್ಣು ಮತ್ತು ತರಕಾರಿಗಳನ್ನು ಕೊಡುವಂಥ ಈ ಒಂದು ಫಲವತ್ತಾದ ಭೂಮಿ ಇವತ್ತು ಕಣ್ಮರೆ ಆಗ್ತಾಯಿದೆ. ಆ ಕಣ್ಮರೆ ಆಗಲಿಕ್ಕೆ ನಾವು ಬಿಡೋದಿಲ್ಲ. ನಾವು ಭೂಮಿಯಾದರೂ ರಕ್ತವನ್ನು ಕೊಡ್ತೇವೆ, ಯಾವುದೇ ಕಾರಣಕ್ಕೂ ಭೂಮಿ ಬಿಡೋದಿಲ್ಲ ಅಂಥೇಳಿ ಈ ಒಂದು ಹೋರಾಟವನ್ನು ರಾತ್ರಿ ಮತ್ತು ಹಗಲು ಇವತ್ತು ಹೆಣ್ಣು ಮಕ್ಕಳು ನೋವಿನ ಸಂಗತಿ ಜಿಲ್ಲಾಡಳಿತ ಮುಂದೆ ಏನಾಗ್ತದೆ, ರಾತ್ರಿಯೆಲ್ಲನೂ ಕೂಡ ಹೆಣ್ಣು ಮಕ್ಕಳು ಇಲ್ಲಿ ಮಲಗಿ ಚಳುವಳಿಯನ್ನು ಮುಂದುವರಿಸಿ ಬೆಳಗ್ಗೆ 3 ಗಂಟೆ 4 ಗಂಟೆಗೆ ತಮ್ಮ ಗ್ರಾಮಗಳಿಗೆ ಹಾಲು ಕರೀಲಿಕ್ಕೆ ಸೊಪ್ಪು ಹಾಕಲಿಕ್ಕೆ ಹೋಗ್ತಾರಂದರೆ ಇದು ಎಂಥ ಒಂದು ವಿಪರ್ಯಾಸ. ಚಿಕ್ಕಬಳ್ಳಾಪುರ ಜಿಲ್ಲೆ ಜಂಗಮಕೋಟೆ ಹೋಬಳಿ ಭಾಗದಲ್ಲಿ 2823 ಎಕರೆ ಕೃಷಿ ಭೂಮಿಯನ್ನು ಅದರಲ್ಲೂ ಕೃಷಿ ಭೂಮಿಯ ಫಲವತ್ತಾದ ಭೂಮಿಯನ್ನು KDB ಅವರು ಕೈಗಾರಿಕೆ ಉದ್ದೇಶಗಳಿಗಾಗಿ ಪ್ರಸ್ತಾವನೆಯನ್ನು ನೀಡಿರ್ತಕ್ಕಂಥದ್ದನ್ನು ವಿರೋಧಿಸಿ ಕಳೆದ 37 ದಿನಗಳಿಂದ ಕರ್ನಾಟಕ ರಾಜ್ಯ ರೈತ ಸಂಘ ನೇತೃತ್ವದ ಅಡಿಯಲ್ಲಿ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡ್ತಾಯಿದ್ದೀವಿ. ಆದರೆ ಜಿಲ್ಲಾಡಳಿತ ಮತ್ತು ಸರ್ಕಾರ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರು ಸಂಪೂರ್ಣವಾಗಿ ರೈತರನ್ನು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ ಎದ್ದು ಕಾಣ್ತಾ ಇದೆ. ಆದರೆ ಆ ಭಾಗದ 2823 ಎಕರೆಯಲ್ಲಿರ್ತಕ್ಕಂಥ ಎಲ್ಲ ರೈತರು ಸರಿಸುಮಾರು 825 ಜನ ರೈತರು ನಾವು ಯಾವುದೇ ಕಾರಣಕ್ಕೂ ನಮ್ಮ ಕೃಷಿ ಭೂಮಿಯನ್ನು ಬಿಟ್ಟುಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ನಮ್ಮ ಬಳುವಳಿಯಾಗಿ ಬಂದಿರತಕ್ಕಂಥ ಈ ಭೂಮಿಯನ್ನು ನಾವು ಕೃಷಿಗಾಗಿ ಮೀಸಲಿಟ್ಕೋಬೇಕು, ಹಾಗಾಗಿ ನಾವು ಕೃಷಿ ಭೂಮಿಯ ಉಳಿಯುವ ತನಕ ಈ ಹೋರಾಟವನ್ನು ಮುಂದುವರಿಸ್ತೀವಿ, ಅದು ಯಾವುದೇ ತ್ಯಾಗಕ್ಕೂ ನಾವು ಸಿದ್ಧ ಅಂತೇಳಿಬಿಟ್ಟು ಎಲ್ಲ ಸನ್ನದ್ಧರಾಗಿ ಈ ಹೋರಾಟದಲ್ಲಿ ಧುಮುಕಿದ್ದಾರೆ. ಆದರೆ ನಾವು ಜಿಲ್ಲಾಡಳಿತಕ್ಕೆ ಆಗ್ರಹಿಸ್ತಾ ಇದ್ದೀವಿ. ಕಳೆದ 37 ದಿನಗಳಿಂದ ಕೇವಲ ನೆಪ ಮಾತ್ರಕ್ಕೆ ಒಂದು ಸಲ ಜಿಲ್ಲಾಧಿಕಾರಿಗಳು ಬಂದು ರೈತರಿಗೆ ನೆಪ ಮಾತ್ರಗಳನ್ನು ಮಾತುಗಳನ್ನು ಹೇಳಿರ್ತಕ್ಕಂಥದ್ದನ್ನು ಸರಿಯಾದ ಕ್ರಮ ಅಲ್ಲ. ನೀವು ಹೇಳಿರ್ತಕ್ಕಂಥ ಮಾತನ್ನು ನೀವು ವಚನಭ್ರಷ್ಟರಾಗಿದ್ದೀರಿ. KDB ಅಧಿಕಾರಿಗಳ ಸಭೆಯನ್ನು ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ನೀವು ಇವಾಗ ವಚನಭ್ರಷ್ಟರಾಗಿದ್ದೀರಿ. ಅದೇ ರೀತಿಯಲ್ಲಿ ಏನು KDB ಅಧಿಕಾರಿಗಳು ಸುಳ್ಳು ಮಾಹಿತಿಯನ್ನು ವರದಿಯನ್ನು ಕೊಡ್ತಾ ಇರ್ತಕ್ಕಂಥ ಸರ್ಕಾರವನ್ನು ನಾವು ಧಿಕ್ಕಾರ ಮಾಡ್ತಾಯಿದ್ವಿ. ಅವ್ರಿಗೂ ಸಹ ಅವರು ಸಂಪೂರ್ಣವಾಗಿ ಸರ್ಕಾರಕ್ಕೆ ನೀಡ್ತಕ್ಕಂಥ ವರದಿ ರೈತರ ವಿರೋಧಿಯಾಗಿದೆ. ರೈತರಲ್ಲಿ 75% ರೈತರು ಭೂಮಿ ಕೊಡೋದಿಲ್ಲ ಅಂತ ಹೇಳಿದ್ರೆ ನಾವು ಕೈಗಾರಿಕೆಯಲ್ಲಿ ಮಾಡೋದಿಲ್ಲ ಅಂತ ಹೇಳಿರ್ತಕ್ಕಂಥ ಅಧಿಕಾರಿಗಳು ಇವತ್ತು 820 ಜನ ರೈತರು ಬರವಣಿಗೆ ಮುಖಾಂತರ ಕೊಟ್ಟಿರ್ತಕ್ಕಂಥದ್ದನ್ನು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಇವತ್ತು ಧಿಕ್ಕಾರವನ್ನು ಹೇಳ್ತಾ ಇದ್ದೀವಿ. ಆದರೆ ನೀವು ಯಾವ ಸುಳ್ಳು ವರದಿಗಳನ್ನು ನೀಡಿದರೂ ಸಹ, ಯಾವ ಸುಳ್ಳು ಭರವಸೆಗಳನ್ನು ಸರ್ಕಾರಕ್ಕೆ ಕೊಟ್ಟರೂ ಸಹ ನಾವು ಯಾವುದೇ ಕಾರಣಕ್ಕೂ ಈ ಕೃಷಿ ಭೂಮಿಯನ್ನು ಬಿಟ್ಟುಕೊಡ್ತಕ್ಕಂಥ ಪ್ರಶ್ನೆ ಇರೋದಿಲ್ಲ. ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಕೃಷಿ ಭೂಮಿಯನ್ನು ಬಿಟ್ಕೊಡೋದಿಲ್ಲ. ನಮ್ಮದು 2 ಎಕರೆ ಅಕ್ವಿಜೇಷನ್ ಮಾಡಿದ್ದಾರೆ ಸರ್ ನಮ್ಮದು. ಆದರೆ ನಮಗೂ ಮಕ್ಕಳು ಮರಿದ್ದಾರೆ. ಇವರು ನಾವು 2 ವರ್ಷದಿಂದ ಹೋರಾಟ ಮಾಡ್ತಾನೇ ಇದ್ದೀರಿ, ಆದರೂ ನಮಗಿನ್ನೂ ಏನೂ ಇದು ಕೊಟ್ಟಿಲ್ಲ. ಈಗ 37 ದಿವಸದಿಂದ ಇಲ್ಲೇ ಕೂತ್ಕೊಂಡಿದ್ದೀರಿ ಹಗಲು ರಾತ್ರಿ. ಆದರೂ ನಮಗೇನು ಸರ್ಕಾರ ಏನು ಮುಖ್ಯಮಂತ್ರಿಗಳಾಗಲಿ ಉಸ್ತುವಾರಿಗಳಾಗಲಿ ಇಲ್ಲ ಇವರೇ ಯಾರೂ ನಿಮ್ಮ ಏನಪ್ಪ ಅಂತ ಕಷ್ಟ ಸುಖ ವಿಚಾರಿಸಿಲ್ಲ. ನಾವು ರಾತ್ರಿ ಆಗಲಿ ಇಲ್ಲೇ ಹೋರಾಟ ಮಾಡ್ತಾಯಿದ್ವಿ. ನಮಗೂ ಫಲವತ್ತಾದ ಭೂಮಿ ನಮ್ಮದೇನು ಬರಡು ಭೂಮಿ ಎಲ್ಲ, ನಮ್ಮ ಕಡೆ ಫಲವತ್ತಾದ ಭೂಮಿ. ಅದರಿಂದ ಕೈಗಾರಿಕೆ ಬೇಡ, ನಮಗೆ ಕೈಗಾರಿಕೆ ಮಾಡಬೇಡಿ, ನೀವು ಬರಡು ಭೂಮಿಯಲ್ಲಿ ಮಾಡಿರಿ ಅಂತ ನಾವು ಎಷ್ಟೇ ಮನವಿ ಮಾಡಿದರು ಅವರು ಇನ್ನೂ ನಮಗೇನು ಉತ್ತರನೇ ಕೊಟ್ಟಿಲ್ಲ. ನಾವು ಆದರೆ ಭೂಮಿ ಬಿಡೋದಿಲ್ಲ. ಅವರೇನೇ ಮಾಡಿದರು ನಮ್ಮ ಭೂಮಿ ನಮಗೆ ಬೇಕೇ ಬೇಕು, ನಾವು ಯಾವುದಕ್ಕೂ ಬಿಡೋಲ್ಲ. ಆದರೂ ಅವ್ರು ಎಲೆಕ್ಷನ್ ಥರ 2 ಸಾರಿ ಮಾಡಿದರು. 2 ಸಾರಿನೂ ನಾವು ಕೊಡೋದಿಲ್ಲ ಭೂಮಿ ಅಂತ ನಾವು ವೋಟ್ ಮಾಡಿ ಬಂದಿದ್ದೀರಿ. ವೋಟ್ ಮಾಡಿದ್ರೂ KDP ಅವರೇ ಆಗಲಿ ಸರ್ಕಾರದವರನ್ನಾಗಲಿ ಏನು ಅದಕ್ಕೆ ನಮಗೆ ಇದೇ ಆಡ್ತಾ ಇಲ್ಲ. ನಮ್ಮ ಹತ್ರ ಚರ್ಚೆನೇ ಮಾಡೋಕ್ಕೆ ಬಂದಿಲ್ಲ ಅವರು. ಅದರಿಂದ ನಾವು ಇಲ್ಲೇ ಹೋರಾಟ ಮಾಡ್ತಾಯಿದ್ದೀವಿ. 2 ಸಾರಿ ಬೆಂಗಳೂರಿಗೆ ಹೋಗಿದ್ವಿ, ಬೆಳಗಾಂಗೆ ಹೋಗಿದ್ವಿ. ನಾವು ಬೆಳಗಾಮಲ್ಲಿ ಹೋರಾಟ ಮಾಡಿದ್ವಿ, ಶಿಡ್ಲಘಟ್ಟಲ್ಲಿ ಹೋರಾಟ ಮಾಡಿದ್ವಿ. ಇಲ್ಲಿ 37 ದಿವಸದಿಂದ ಕೂತ್ಕೊಂಡಿದ್ದೀವಿ. ನಾವು ಹೆಂಗಸರು ಮಕ್ಕಳು ಮರಿ ಎಲ್ಲ ಕೆಲಸ ಕಾರ್ಯ ಬಿಟ್ಟು ಮನೆ ಎಲ್ಲ ಬೇರೆ ಏನು ನೋಡ್ದಿರ ಇದನ್ನೇ ನಾವು ಹೋರಾಟದಲ್ಲೇ ಭಾಗವಹಿಸಿದ್ದೀರಿ ಸರ್ ನಾವು. ಆದರೂ ಅವ್ರಿಗೆ ಇವಾಗ ಎಚ್ಚೆತ್ಕೊಂಡಿಲ್ಲ ಸರ್ಕಾರ ಇದಕ್ಕೆ ಗಮನ ಕೊಡಬೇಕು. ಆದರೆ ಕೊಡದೇ ಇದ್ದರೂ ನಾವಂತೂ ಬಿಡೋದಿಲ್ಲ. ರಕ್ತ ಆದರೂ ಕೊಡ್ತೀರಿ, ಜಮೀನಂತೂ ಭೂಮಿ ಅಂತೂ ಬಿಡೋದಿಲ್ಲ ನಾವು. 37 ದಿವಸ ಆಗೈತೆ ಸರ್ ಇಲ್ಲಿ ಧರಣಿ ಕುಂತ್ಕೊಂಡು ನಾವು. ಈ MLAಗಳೇನು ಕಣ್ಗಳು ಮುಚ್ಕೊಂಡವ್ರೇನು ಸರ್? ಈ ಅಧಿಕಾರಿಗಳು MLAಗಳು ಕಣ್ಣು ಮುಚ್ಕೊಂಡು ನೋಡ್ಕೊಂಡವ್ರ? ಅವ್ರ ಮಕ್ಕಳು ಅವ್ರು ಹೆಂಡ್ತಿರಾದ್ರೆ ಈ ಬೀದಿಗೆ ಬಂದರೆ ಸುಮ್ಮನೆ ಇರ್ತಾರ? ಅವರು ಭೂಮಿ ವ್ಯವಸಾಯ ಮಾಡ್ತಾವ್ರಲ್ಲ, ವ್ಯವಸಾಯ ಕಷ್ಟ ಏನೈತೆ, ಅವ್ರು ಹೆಂಗೆ ದುಡಿತಾವ್ರೆ, ಹೆಂಗೆ ತಿಂತಾವ್ರೆ ಅನ್ನೋ ಕಷ್ಟ ಅವ್ರಿಗೆ ಗೊತ್ತಿದ್ರು ಕಣ್ಣು ಮುಚ್ಕೊಂಡವ್ರಲ್ಲ. ಓಟ್ ಹಾಕೋವಾಗ ಬರ್ತಾರಲ್ಲ, ಹಿಂಗೆ ಬೇಕಂಗೆ ಕೇಳ್ತಾರಲ್ಲ, ಓಟ್ ಹಾಕ್ಸ್ಕೊಂತಾರಲ್ಲ. ಇವಾಗ ರಾಜಕೀಯ ಮಾಡ್ತಾವ್ರಲ್ಲ ಕಾಂಗ್ರೆಸ್ ದಳ ಅಂತ ಹಳ್ಳಿಗಳಾಗಿ ಅಣ್ಣ ತಮ್ಮಂದ್ರಿಗೆ ವಿರೋಧಿ ಕಟ್ತಾವ್ರೆ. ಅಣ್ಣ ತಮ್ಮಂದ್ರು ಹೊಡೆದಾಡ್ಕೊಬೇಕು ಊರುಗಳಲ್ಲಿ. ಇವ್ರು ನೋಡಿದ್ರೆ ಕಾಸ್ಕ ಒಂದಾಗ್ತಾರೆ. ಇವರೆಲ್ಲ ಭೇಟಿ ಆಗ್ಬಿಟ್ಟು ಹೆಂಗೆ ಬೇಕಂಗೆ ರಾಜಕಾರಣ ಮಾಡ್ಕೊತಾವ್ರೆ. ಆದರೆ ಹಳ್ಳಿಗಳಾಗಿ ನೋಡಿದ್ರೆ ಅಣ್ಣ ತಮ್ಮಂದ್ರ ತಂದಕ್ಕೆ ಜಗಳ ತಂದಕ್ಕೆ ಊರುಗಳ ಕುಸ್ತಿಗಳು ಮಾಡ್ಕೊಂತ ಅವ್ರ ಮನೆಗೆ ನಾವು ಹೋಗ್ಬಾರ್ದು, ಅವ್ರ ದಳ ಅವ್ರ ಮನೆಗೆ ಹೋಗ್ಬೇಡ್ರಿ, ಇವ್ರು ಕಾಂಗ್ರೆಸ್ ಇವ್ರ ಮನೆಗೆ ಹೋಗ್ಬೇಡ್ರಿ, ಹೋಗ್ಬಾರ್ದು, ಅವ್ರು ನಮ್ಮ ಮನೆಗೆ ಬರಬಾರ್ದು, ಇವ್ರ ಮನೆಗೆ ಹೋಗ್ಬಾರ್ದು ಅಂತೆಲ್ಲ ವಿರುದ್ಧ ಕಟ್ತಾರಲ್ಲ. ಇವ್ರು ಏನು ಮಾಡ್ತಾವ್ರು? ಇವಾಗ ದುಡ್ಡು ಬರ್ತೈತಲ್ಲ, ಇವ್ರು ಒಂದಾಗ್ತಾರೆ.
ಕಾಂಗ್ರೆಸ್ ಇಲ್ಲ ದಳನೂ ಇಲ್ಲ. ಇವಾಗ ದುಡ್ಡು ಹಂಚ್ಕೊಳಕ್ಕೆ ಇವ್ರಕ ರೈತನೆಲ್ಲ ಕೊಲೆ ಹೊಡೆದು ದುಡ್ಡು ಮಾಡ್ಕೊಳಕ್ಕೆ ನೋಡ್ತಾವ್ರೆ. ಫಲವತ್ತಾದ ಭೂಮಿನ ಕೊಡಲ್ಲ ಅಂತ ಹೇಳ್ತಾ ಇದೀವಲ್ಲ, ಆದರೂ ಇವ್ರು ಯಾಕೆ ನೋಟಿಸಿಗೆ ಕಳಿಸ್ತಾನೆ ಅವರೇ, ಮಾಡ್ತಾನೆ ಅವರೆಲ್ಲ. ಇವಾಗ ಇವರು ಸಾವಿರಾರು ಎಕರೆ ಮಾಡ್ಕೊಂಡವ್ರಲ್ಲ, ಅವ್ರ ಜಮೀನಲ್ಲಿ ಮಾಡ್ಕೊಳ್ಳಿ ಬಿಡು, ಕೈಗಾರಿಕೆ ಆದರೂ ಮಾಡ್ಕೊಳ್ಳಿ, ಫ್ಯಾಕ್ಟ್ರಿಗಳಾದರೂ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ರೈತರ ಭೂಮಿ ಇವ್ರಿಗೆ ಏನಕ್ಕೆ ಬೇಕು? ನಾವು ದುಡಿತಾ ಇದ್ವಲ್ಲ, ನಾವು ದುಡ್ಕೊಂಡು ನಮ್ಮನ್ನ ನಾವು ತಿಂತಾ ಇದೀವಲ್ಲ, ನಮ್ಮ ಭೂಮಿ ಇವ್ರಿಗೆ ಯಾಕೆ ಬೇಕು? ಮಾಡ್ಕೊಂಡವ್ರು ಸಾವಿರಾರು ಎಕರೆ ರೈತರಿಗೆ ಮಾಡ್ಕೊಂಡವ್ರು ಅವರೇ. ಮಾಡಲಿ, ಅವ್ರ ಭೂಮಿನ ಕೈಗಾರಿಕೆ ಮಾಡಲಿ, ಅವ್ರಿಗೆ ಗೊತ್ತಾಗ್ತದೆ ಅವಾಗ ಏನಂತ. ಕೈಗಾರಿಕೆ ತಂದ್ಬಿಟ್ಟು ಹೊರದೇಶರು ತಂದು ಕೊಟ್ಬಿಟ್ಟು ಇಲ್ಲಿ ಹಾಕ್ತಾರೆ. ನಾವೇನು ಮಾಡೋದು? ಹೋಗಿ ಅವ್ರು ಬಾತ್ರೂಮ್ ತೊಳೆಯೋಣ? ನಮ್ಮ ಭೂಮಿನ ಅವ್ರಿಗೆ ಕೊಟ್ಬಿಟ್ಟು ಜಮಖಂಡಿ ಕ್ರಾಸಲ್ಲಿ ರೈತರನ್ನ ಎಲ್ಲರಿಗೂ ನೋಟಿಸ್ ಇಶ್ಯೂ ಮಾಡಿಸಿ ಒಂದು ಎಲೆಕ್ಷನ್ ಥರ ಮಾಡಿದರು. ಕೊಡೋವಂಥವ್ರದ್ದು ಕೆಂಪು ಚೀಟಿ, ಕೊಡದೇ ಇರೋವಂಥ ಬಿಳಿ ಚೀಟಿ ಅಂತ ಮಾಡಿದ್ರು. ಆ ಇದರಲ್ಲಿ ಏನು ಮಾಡಿದ್ರು, ನಮ್ಮನ್ನು ಕೊಡದೆ ಎಲ್ಲ ಎಲೆಕ್ಷನ್ ಥರ ಮಾಡಿಸಿ ಎಲ್ಲ ಚೀಟಿಗೆಲ್ಲ ಕಲೆಕ್ಷನ್ ಮಾಡ್ಕೊಂಡ್ರು. ಆದರೆ ಅದನ್ನೇನು ಮಾಡಿದ್ರು, ಕೊನೆಯಲ್ಲಿ ಅದನ್ನು ಕೌಂಟ್ ಮಾಡಬೇಕಾದ್ರೆ ರೈತರನ್ನಾಗಲಿ ಮುಖಂಡರನ್ನ ಯಾರನ್ನೂ ಕರೀಲಿಲ್ಲ. ಅವರೇ ಅಧಿಕಾರಿಗಳನ್ನ ಬಳಸ್ಕೊಂಡವರು ಅದರಲ್ಲಿ ಏನು ಮಾಡಿದ್ರು, ಕೊಡದೇ ಇರೋಂಥವರೇ ಜಾಸ್ತಿ ಅಂತ ಅನೌನ್ಸ್ ಮಾಡಿದ್ರು. ಆಮೇಲೆ ಅದರಲ್ಲೇನು 25% ಜನ ಬಂದಿಲ್ಲ, ಅವರು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂತ ಹೇಳಿದ್ರು. ಈಗ ಹೇಳ್ತಾರೆ ನಮ್ಮ ಶಾಸಕರು 55% ಕೊಡೋ ಜನ ಅವರೇ, 45% ಕೊಡೋರಿಲ್ಲ ಅಂತ ಹೇಳ್ತಾರೆ. ಆವತ್ತು ಹೆಂಗೆ ಹೇಳಿದ್ರು ಇವರು ಉಸ್ತುವಾರಿ ಸಚಿವರು? ನಮ್ಮ ಶಾಸಕರು ಬಾಯಿಗೆ ಬಂದಾಗ ಮಾತಾಡ್ತಾರೆ. ಆಮೇಲೆ ಇನ್ನೊಂದು ಮೀಟಿಂಗ್ ಕರೆದ್ರು, ಎಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಆಫೀಸಲ್ಲಿ ಬೆಂಗಳೂರಲ್ಲಿ. ಸುಮಾರು ಅವತ್ತೊಂದು 100 ಜನ 150 ಜನ ಹೋಗಿದ್ವಿ. ನಾವು ಹೋಗಿರ್ಬೇಕಾದ್ರೆ ಅಲ್ಲೆಲ್ಲ ಸಭೆ ಆಯಿತು. 5 ಗಂಟೆ ಆಗಿತ್ತು ಸಾಯಂಕಾಲ. ಹೇಳಿದ್ರು ಹಿಂಗೆ ಮಾಡಬೇಕಪ್ಪ ಅಂತೆಲ್ಲ ಹೇಳಿದ್ರು. ನೀರಾವರಿ ಇದು ಮಾಡ್ತೀನಿ ಅಂತ ಹೇಳಿದ್ರು. ಅಲ್ಲಿ ಕೇಳಿದ್ರೆ ನಮ್ಮದು ನಾನೇ ಕೇಳ್ದೆ, ಸ್ವಾಮಿಯವ್ರು ನಮ್ಮದು ಆ ಕಡೆ ಈ ಕಡೆ ಈ ನೀಲಗಿರಿ ಐತೆ, ಸೆಂಟ್ರಲ್ಲಿ ನೀರಾವರಿ ಇದೆ, ಹೆಂಗೆ ಬಿಡಿಸ್ತೀರಿ ಅಂತಂದರೆ ಅದಕ್ಕೆ ಮಾತು ಇಲ್ಲ, ಕತೆ ಇಲ್ಲ. ಆಮೇಲೆ ಹೇಳ್ತಾರೆ, ನನ್ನ ಕೈಲಿ ಒಬ್ಬ PDO ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ, ನಾನು ತಂದಿರೋನಲ್ಲ ಬಿಡೋನಲ್ಲಪ್ಪ ಅಂತ ಹೇಳಿದ್ರು. ಇನ್ನು MLA ಆಗಿ ಹಂಗೆ ಹೇಳಿದ್ಮೇಲೆ ಅಂತೇಳಿ ರೈತರು ಸುಮಾರು ಸರಿ ಹೋಗಿ ಅವ್ರ ಹತ್ರ ಮಾತಾಡಿದ್ರು. ಮಾತಾಡಿದಾಗೆಲ್ಲ ಇದೇ ಆನ್ಸರು, ನನ್ನ ಕೈಲಿ ತರೋದು ಆಗಲ್ಲ, ಬಿಡೋದು ಆಗಲ್ಲ ಅಂತ. ಮೊನ್ನೆ ಈಗ 471 ಎಕರೆ ಬಿಡಿಸಿದ್ದೀನಿ ನೀರಾವರಿ. ಒಬ್ಬ PDO ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದ MLA ಅವರು ಇವತ್ತು 471 ಎಕರೆ ಹೆಂಗೆ ಬಿಡಿಸಿದ್ರು? ಅದೊಂದು ಇದಾಗಿದೆ ನಮ್ಗೆ. ಹೇಳ್ತಾರೆ 471 ಎಕರೆ ರೈತರು ಬಂದಿದ್ರು, ಬಿಡಿಸ್ಕೊಟ್ಟಿದ್ದೀನಿ ನೀರಾವರಿ ಅಂತ. ನಾವು ನೀರಾವರಿನೇ ಸ್ವಾಮಿ. ಬಸವಪಟ್ಟಣ ಬರೀ 9 ಎಕರೆನ ನೀರಾವರಿ ಇರೋದು, ಬರೀ 9 ಎಕರೆ ಬಿಟ್ಟವ್ರೆ ಬಸವಪಟ್ಟಣ ಗ್ರಾಮದ್ದು. ಕೇಳಿದ್ರೆ ನೀರಾವರಿ. ಆಮೇಲೆ ಕೆರೆ ಅಚ್ಚುಕಟ್ಟು ಅಂಗಳ, ಅದೇನು ಗೌರ್ಮೆಂಟ್ ಇದರಲ್ಲೇ ಇದೆ ಅಂತ KEDB ಆ್ಯಕ್ಟಲ್ಲಿ. ಹಂಗೆ ಕೆರೆ ಅಚ್ಚುಕಟ್ಟಲ್ಲಿ ಇದೆಲ್ಲ ಇದು ಮಾಡ್ಬೇಕಂತೇಳಿ ಬಿಡಿಸ್ಲಿ, ಅದ್ರ ಸಂತೋಷ. ನಾವು ಏನು ಹೇಳ್ತಾ ಇರೋದು, ಪೂರಾ ನಮ್ಮ ಜಮೀನು ಏನದೆ ಅದನ್ನು ಪೂರಾ ಬಿಡಬೇಕು. ಮುಂದಿನ ಆಲೋಚನೆಗಳಿಗೆ ಹೋರಾಟವನ್ನು ನಾವು ಮುಂದಕ್ಕೆ ತಗೊಳ್ಳೋಗ್ತೇವೆ. ಯಾವುದೇ ಕಾರಣಕ್ಕೂ ಈ ಒಂದು ಭೂಮಿ, ಫಲವತ್ತಾದಂಥ ಭೂಮಿಯನ್ನು ಒಂದು ಇಂಚಿನೂ ಕೂಡ ನಾವು ಬಿಡೋದಿಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ. ಇದುವರೆಗೂ ಶಾಸಕರಾಗಲಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಮತ್ತು ಜಿಲ್ಲಾಡಳಿತ ಆಗಲಿ ಇದುವರೆಗೂ ಬರಲಿಲ್ಲ. ಅದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದ್ಯಾರೋ ಇದುವೋ ಗೊತ್ತಿಲ್ಲ. ಸರ್ಕಾರ ಸತ್ತೋಗಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ನಮಗೆ ಲೋಕಸಭಾ ಸದಸ್ಯರು ಬಂದು ಸಹ ಬೆಂಬಲ ಕೊಟ್ಟಿದ್ದಾರೆ. ನಮಗೆ ದೊಡ್ಡ ಆನೆ ಬಲ ಬಂದಿದೆ. ಸೊ ಎಲ್ಲ BJP ಪಕ್ಷದವರು ಸಹ ಬೆಂಬಲ ಕೊಡ್ತಾ ಇದ್ದಾರೆ. ಮತ್ತು JDS ಪಕ್ಷದವರು ರವಿಕುಮಾರ್ ಅವರು ಹೊರತುಪಡಿಸಿದರೆ ಇನ್ನು ಹಲವಾರು ತಾಲೂಕಿನ ರೈತರು ಬೆಂಬಲ ಕೊಡ್ತಾ ಇದ್ದಾರೆ. ಕೃಷಿ ಭೂಮಿಗಾಗಿ ರೈತರ ಜೊತೆ ನಾವಿದ್ದೀವಿ, ಹೋರಾಟಗಾರರ ಜೊತೆ ನಾವಿದ್ದೀವಿ, ನಿಮ್ಮ ಹೋರಾಟವನ್ನು ಮುಂದುವರಿಸಿ ಅಂತ ಹೇಳಿಬಿಟ್ಟು ಎಲ್ಲರೂ ಸಹ ಪ್ರಗತಿಪರ ಸಂಘಟನೆಗಳೊಂದಿಗೆ ಸಹಯೋಗದೊಂದಿಗೆ ನಾವು ಈ ಹೋರಾಟವನ್ನು ಮುನ್ನಡೆಸ್ತೀವಿ. ಜಯ ಸಿಕ್ಕು ತನಕ ಈ ಹೋರಾಟವನ್ನು ಕೈ ಬಿಡೋದಿಲ್ಲಕ್ಕಂಥ ಪ್ರಶ್ನೆ ಉದ್ಭವಿಸೋದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೇವೆ. ನಮ್ಮದು ಮನೆ ಒಂದಿದ್ರೆ ಸಾಲದು, ಊರಲ್ಲಿ ನಮಗೆ ಜಮೀನು ಬೇಕು. ಜಮೀನು ಇಲ್ದ ಮನೆ ತಾಯಿಲ್ದ ಮನೆ ಥರ ಆಗುತ್ತೆ. ನಮ್ಗೆ ಜಮೀನಿದ್ದರೆ ನಾವು ಓಡಾಡ್ತಾ ಇರ್ತೀವಿ, ನಾವು ಆ ಕಡೆ ಜಮೀನು ಕಡೆ ಹೋಗ್ತೀವಿ, ನಮ್ಮ ಕೆಲಸ ನಾವು ಮಾಡ್ಕೊತೀವಿ, ನಮ್ಮ ಊಟಕ್ಕೆ ನಾವು ಸಂಪಾದನೆ ಮಾಡ್ಕೊತೀವಿ, ಅವ್ರಿಗೂ ಕೊಡ್ತೀವಿ, ನಾವು ಗೌರ್ಮೆಂಟ್ಗೂ ಕೊಡ್ತೀವಿ, ರಾಗಿನೂ ಕೊಡ್ತೀವಿ, ನಾವು ಎಲ್ಲ ಕೊಡ್ತೀವಿ, ನಾವು ಹೈನುಗಾರಿಕೆ ಮಾಡ್ತೀವಿ, ಎಲ್ಲ ಕೆಲಸ ಮಾಡ್ತೀವಿ ಸರ್. ನಾವು ಮಾವು ಬೆಳೀತಾ ಇದ್ದೀವಿ, ರಾಗಿ ಬೆಳೀತಾ ಇದ್ದೀವಿ, ಕಮ್ಮಿ ಸೊಪ್ಪು ಐತೆ ನಮ್ಮದು. ನಾವು ಹುಳು ಮೇಯಿಸ್ತಾ ಇದ್ದೀವಿ, ಈಗ ಹುಳು ಮೇಯಿಸ್ತಾ ಐತಲ್ಲ ಬೇಯಿಸ್ತಾ ಎಲ್ಲ ರಾಗಿ ಬೆಳೀತಾ ಇದ್ದೀವಿ ಸರ್. ರಾಗಿ ಬೆಳೆದು ಒಂದೊಂದು ಲೋಡ್ ಗೌರ್ಮೆಂಟ್ಗೆ ಹಾಕ್ತಾ ಇದ್ದೀವಿ ಸರ್. ನಮ್ಮ ರಾಗಿ ತಿನ್ನಲ್ಲೇನು ಸರ್ ಇವರು? ನಮ್ಮ ರಾಗಿ ತಿಂತಾರಲ್ಲ ರೈತರು ಕಷ್ಟಪಟ್ಟು. ಎಷ್ಟು ಒಂದು ಮೂಟೆ ರಾಗಿ ಬೆಳಿಬೇಕಂದ್ರೆ ರೈತ ಎಷ್ಟು ಕಷ್ಟಪಡಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.